स्वागत है आपका बी न्यूज नेशन में। मैं हूं आबिद हुसैन शेख। सरकार पॉपुलर फ्रंट ऑफ इंडिया बयान की हकीकत को जनता के सामने रखें। कुमारस्वामी का बयान। रामनगर में पूर्व सीएम और जेडीएस लीडर कुमारस्वामी ने कहा कि देश में नफरत और शांति भंग करने वाले संगठन पर कानूनी कार्रवाई करने की जिम्मेदारी सरकार की है। आज केंद्र सरकार ने अचानक पीएफआई संगठन सहित 8 पर 5 साल तक पाबंदी लगाई है। इस संगठन की ओर से जो भी गलत काम किए गए हैं उन्हें पूरे सबूत के साथ जनता के सामने रखे सरकार। अगर ऐसा नहीं किया गया तो सरकार ने जानबूझकर बयान किया होगा, ऐसी सोच जनता में आएगी और कहीं जनता सरकार को चुनाव में सबक भी सिखा सकती है, कहा कुमारस्वामी ने। PFI ಈಗಾಗಲೇ ನಾನು ನಿನ್ನೆ ದಿನವೇ PFIನ ಸಂಘಗಳ ಮೇಲೆ ಮೊದಲು NIA ಅವರು ದಾಳಿ ಮಾಡಿದಂಥದ್ದು ಮತ್ತು ಮೊನ್ನೆ ರಾತ್ರಿ 3 ಗಂಟೆನಲ್ಲಿ ನಮ್ಮ ನೋಡೋವೆ ಜೋಪಾನ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆ ವತಿಯಿಂದ ಏನು ಹಲವಾರು ಜನನ ಬಂಧಿಸ್ತಕ್ಕಂಥ ಕೆಲಸ ಆಗಿದೆ. ಇಡೀ ರಾಜ್ಯದಾದ್ಯಂತ 150ಕ್ಕೂ ಹೆಚ್ಚಿನ PFI ಸಂಘಟನೆಗಳ ಮುಖಂಡರುಗಳು ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ. ಅದರ ಜೊತೆಗೆ ಇವತ್ತಿನ ಬೆಳಗ್ಗೆಯ ವಿಷಯ, ಕೇಂದ್ರದ ಗೃಹ ಇಲಾಖೆ PFI ಸಂಸ್ಥೆಯನ್ನು ಬ್ಯಾನ್ ಮಾಡಿರ್ತಕ್ಕಂಥದ್ದು. PFIನ ಸಂಘ ಸಂಸ್ಥೆ ಮತ್ತು ಇನ್ನೂ 7-8 ಸಂಸ್ಥೆಗಳನ್ನು ಬ್ಯಾನ್ ಮಾಡಿದ್ದಾರೆ ಅಂತಕ್ಕಂಥದ್ದು. ನಾನು ನಿನ್ನೆಯೂ ಸಹ ಹೇಳಿದ್ದೇನೆ, ಯಾವುದೇ ಸಂಘ ಸಂಸ್ಥೆಗಳು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಅಶಾಂತಿಯ ವಾತಾವರಣ ಉಂಟು ಮಾಡ್ತಕ್ಕಂಥ, ಕಾನೂನು ಬಾಹಿರ ಚಟುವಟಿಕೆ ಮಾಡ್ತಕ್ಕಂಥ ಯಾವುದೇ ಸಂಸ್ಥೆಗಳಿರಲಿ, ಅದನ್ನು ಬ್ಯಾನ್ ಮಾಡ್ತಕ್ಕಂಥದ್ದು, ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತೆಗೆದುಕೊಳ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಹಲವಾರು ಬಾರಿ ಹೇಳಿದ್ದೇನೆ. ಜೊತೆಗೆ ಈಗ PFIನ ಒಂದು ಕಾರ್ಯಕರ್ತರು ಪದಾಧಿಕಾರಿಗಳ ಬಂಧನ ಏನಿದೆ, ಅವರ ಬ್ಯಾಕ್ಗ್ರೌಂಡ್ಗಳೇನಿದೆ, ಅವರ ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್ ಏನಿದ್ದಾವೆ, ಅದೆಲ್ಲವನ್ನು ಜನತೆ ಮುಂದೆ ಇಡಬೇಕು. ನನ್ನ ಅಭಿಪ್ರಾಯದಲ್ಲಿ ಯಾರೇ ಇವತ್ತು ತಪ್ಪುಗಳು ಮಾಡಿರಲಿ ಅವ್ರ ಮೇಲೆ ಉಗ್ರವಾದ ಕ್ರಮ ತೆಗೆದುಕೊಳ್ಳೋದು ಸರ್ಕಾರದ ಜವಾಬ್ದಾರಿ ಇದೆ. ಇವತ್ತು ಈ ಸಂಸ್ಥೆಗಳಿಂದ ಈ ಒಂದು ರಾಜ್ಯದಲ್ಲಿ ಇಲ್ಲ ದೇಶದಲ್ಲಿ ಯಾವ ರೀತಿಯ ಒಂದು ಅಶಾಂತಿಗೆ ಕಾರಣಕರ್ತರಿದ್ದಾರೆ ಅಂಥ ಒಂದು ವಿಷಯಗಳನ್ನು ಜನತೆಯ ಮುಂದೆ ಸಾರ್ವಜನಿಕವಾಗಿ ಸಾಕ್ಷಿಗಳ ಸಮೇತ ಪ್ರಕಟ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲ, ನನಗೆ ಇದರಿಂದ ನಿಲ್ಲುತ್ತೆ ಅಂತ ಹೇಳಲ್ಲ. ಸಂಘಗಳನ್ನು ನಾವು ಬ್ಯಾನ್ ಮಾಡಿದ್ದೇವೆ 5 ವರ್ಷಗಳ ಕಾಲ ಅಂತ ಸರ್ಕಾರ ಹೇಳ್ಬೋದು. ಆದರೆ ಅವರಲ್ಲಿ ಇರ್ತಕ್ಕಂಥ ಯಾವುದೇ ಸಮಾಜದಲ್ಲಿರಲಿ, ಆ ಸಮಾಜಘಾತಕ ಶಕ್ತಿಗಳ ಹಿನ್ನೆಲೆ ಏನಿದೆಯಲ್ಲ, ಅದು ಸಂಘಗಳನ್ನು ನೀವು ಬ್ಯಾನ್ ಮಾಡಿದ ತಕ್ಷಣ ಅದು ನಿಲ್ಲುತ್ತೆ ಅಂತಕ್ಕಂಥ ಹೇಳಲಿಕ್ಕೂ ಆಗೋದಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಇವತ್ತು ಈ ರೀತಿಯ ಒಂದು ವಾತಾವರಣಗಳು ನಿರ್ಮಾಣ ಆಗಲಿಕ್ಕೆ ಕಾರಣಗಳೇನಿದ್ದಾವೆ ಅನ್ನೋದನ್ನು ಕಂಡುಹಿಡಿಯಬೇಕಲ್ವೇ. ಕುವೆಂಪುರಲ್ಲಿರ್ತಕ್ಕಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ. ನಾನು ಅದನ್ನು ಈಗಾಗಲೇ ಸಾವಿರಾರು ಬಾರಿ ಹೇಳಿದ್ದೇನೆ. ನಮ್ಮ ನಾಡು ಶಾಂತಿಯುತವಾದಂಥ ನಾಡು. ಈ ನಾಡಿನಲ್ಲಿ ಯಾವುದೇ ರೀತಿಯ ಸಂಘರ್ಷಗಳಾಗಬಾರ್ದು, ಸಮಾಜದಲ್ಲಿ ಗಲಭೆಗಳಾಗಬಾರ್ದು. ಆ ನಿಟ್ಟಿನಲ್ಲಿ ಸರ್ಕಾರ ಎಲ್ಲರ ಒಂದು ವಿಶ್ವಾಸ ಗಳಿಸ್ತಕ್ಕಂಥದ್ದು, ಎಲ್ಲರಲ್ಲೂ ಸರ್ಕಾರ ಇವತ್ತು ನಾವೆಲ್ಲರ ಪರವಾಗಿದ್ದೇವೆ ಅಂತಕ್ಕಂಥ ಸಂದೇಶವನ್ನು ಆ್ಯಕ್ಟ್ ಮುಖಾಂತರ ಮಾಡಬೇಕು. ಅವರ ನಡವಳಿಕೆಗಳ ಮುಖಾಂತರ ಅದಾದಾಗ ಒಂದು ಸಮಾಜದಲ್ಲಿ ನೆಮ್ಮದಿ ಕಾಣಬಹುದು ಹೊರತು ಇವತ್ತು ಸಮಾಜದಲ್ಲಿ ಪರಸ್ಪರ ವಿಶ್ವಾಸದ ಕೊರತೆಯನ್ನು ನಾವುಗಳೇ ಮೂಡಿಸಿ ಇವತ್ತು ಈ ರೀತಿಯ ಒಂದು ಕ್ರಮಗಳಿಂದ ಈ ಒಂದು ನಾಡಿನಲ್ಲಿ ಶಾಂತಿ ತರ್ತೀವಿ ಅಂತಕ್ಕಂಥ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರಲೇ ನಾನು ಹೇಳ್ತಾ ಇರೋದು, ಈ ಸಂಘ ಸಂಸ್ಥೆಗಳಿಂದ ಆಗಿರತಕ್ಕಂಥ ಒಂದು ಕಾನೂನು ಬಾಹಿರ ಚಟುವಟಿಕೆಗಳೇನಿದ್ದಾವೆ ಅದೆಲ್ಲವನ್ನು ಸಾರ್ವಜನಿಕವಾಗಿ ಜನತೆ ಮುಂದೆ ಇಡಬೇಕಲ್ಲ. ಇದು ನೀವು ಇಡದೇ ಇದ್ದರೆ ಆಗ ಸರ್ಕಾರದ ತೀರ್ಮಾನಗಳ ಬಗ್ಗೆ ಜನಗಳಲ್ಲಿ ಅಪನಂಬಿಕೆ ಬರ್ತದೆ. और खबरों के लिए देखते रहिए बी न्यूज़ नेशन।